ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಮಸ್ಕಾರ ಬಂಧುಗಳೇ. ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ವೃಶ್ಚಿಕ ರಾಶಿಯ ಮಹಾಜನರೇ, ಇವತ್ತಿನ ಈ ವಿಡಿಯೋ ಕೇವಲ ಒಂದು ಸಾಧಾರಣ ಭವಿಷ್ಯವಲ್ಲ. ಇದು ನಿಮ್ಮ ಜೀವನದ ದಿಕ್ಸೂಚಿಯನ್ನು ಬದಲಾಯಿಸಲಿರುವ ಮಹಾ ಎಚ್ಚರಿಕೆಯ ವಾಣಿ. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿರುವ ನಿರಂತರ ಸಮಸ್ಯೆಗಳು, ಮಾನಸಿಕ ಕಿರಿಕಿರಿಗಳು ಮತ್ತು ನಿಮ್ಮ ಆಪ್ತರೇ ನಿಮಗೆ ನೀಡುತ್ತಿರುವ ದ್ರೋಹದ ಹಿಂದೆ ಅಡಗಿರುವ ಆ ಕಠೋರ ಸತ್ಯ ಇವತ್ತು ಬಯಲಾಗಲಿದೆ. ಹೌದು, ಮುಂಬರುವ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೈತ್ಯ ಘಟನೆ ಸಂಭವಿಸಲಿದೆ. ಇದನ್ನು ಕೇಳಿದ ಮೇಲೆ ನೀವು ಖಂಡಿತವಾಗಿಯೂ ಕೂಡ ಬ್ರಹ್ಮಾಂಡಕ್ಕೆ ಮತ್ತು ಭಗವಂತನಿಗೆ ಧನ್ಯವಾದವನ್ನು ಅರ್ಪಿಸ್ತೀರ. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ಪ್ರತಿಯೊಂದು ಮಾತು 100ಕ್ಕೆ 100 ಸತ್ಯ ಅಂತ ಸಾಬೀತಾಗುತ್ತೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಅತ್ಯಂತ ಜಾಗರೂಕವಾಗಿ ಕೇಳಿ. ವಿಡಿಯೋವನ್ನು ಆರಂಭಿಸುವ ಮುನ್ನ ನೀವು ಮಾತೆಯ ಭಕ್ತರಾಗಿದ್ದರೆ ಜೈ ಮಾತಾ ದೇವಿ ಅಂತ ಕಮೆಂಟ್ ಮಾಡಿ, ಓಂ ನಮೋ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಇದರಿಂದ ತಾಯಿ ದುರ್ಗೆಯ ಆಶೀರ್ವಾದ ನಿಮ್ಮ ಇಡೀ ಪರಿವಾರದ ಮೇಲೆ ಸದಾ ಇರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ನನಗೆ ಚೆನ್ನಾಗಿ ಗೊತ್ತು, ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಲ್ಲಿ ಒಂದು ನಿರಂತರ ಆತಂಕ, ಒಂದು ಭೀತಿ ಮತ್ತು ಅಸಮಾಧಾನ ಅನ್ನೋದು ಕಾಡ್ತಾ ಇದೆ. ಜೀವನದ ಜಟಿಲತೆಗಳು ನಿಮ್ಮನ್ನು ಒಳಗಿನಿಂದ ಸಂಪೂರ್ಣವಾಗಿ ವಿರಕ್ತಗೊಳಿಸಿವೆ. ನಿಮ್ಮ ಸ್ವಂತ ಪರಿವಾರದಲ್ಲೇ ಅನಾವಶ್ಯಕ ಸೃಷ್ಟಿಯಾಗುತ್ತಿರುವ ಅಶಾಂತಿ, ಜಗಳಗಳು ಮತ್ತು ಕ್ಷುಲ್ಲಕ ಕಾರಣಕ್ಕೆ ಬರುವ ಕೋಪ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ತಾ ಇದೆ. ನಿಮ್ಮ ತಾಳ್ಮೆ ದಿನದಿಂದ ದಿನಕ್ಕೆ ಉಡುಗಿ ಹೋಗ್ತಾ ಇದೆ ಮತ್ತು ನೀವು ಅತ್ಯಂತ ಸ್ವಾಭಾವಿಕವಾಗಿ ಬದಲಾಗಿದ್ದೀರಿ. ಆರ್ಥಿಕ ಸಮಸ್ಯೆಗಳು ಒಂದು ಕಡೆಯಾದರೆ ಕುಟುಂಬದ ಭಿನ್ನಾಭಿಪ್ರಾಯಗಳು ಇನ್ನೊಂದು ಕಡೆ. ಈ ಎಲ್ಲ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋಗ್ತಾ ಇವೆ. ನೀವು ಒಂಟಿಯಾಗಿ ನಿಂತು ಇಷ್ಟೆಲ್ಲ ಕಷ್ಟಗಳನ್ನು ಸಹಿಸುತ್ತಾ ಪರಿಸ್ಥಿತಿಯೊಂದಿಗೆ ಹೋರಾಡುತ್ತಾ ಬದುಕುವುದನ್ನು ಕಲಿತಿದ್ದೀರಿ. ಆದರೆ ನನ್ನ ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಇವತ್ತು ನಾನು ನಿಮಗೆ ಅತ್ಯಂತ ಪ್ರಮುಖವಾದ ವಿಷಯವನ್ನು ಹೇಳಲೇಬೇಕು. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಇಷ್ಟೆಲ್ಲ ಏರುಪೇರುಗಳು ಕೇವಲ ಕಾಕತಾಳೀಯವಲ್ಲ, ಅಥವಾ ಇದು ಸಾಧಾರಣವಾದ ಹಣೆಬರಹನೂ ಅಲ್ಲ. ಹೌದು, ನಿಮ್ಮ ಸುತ್ತಮುತ್ತಲೇ ಇರುವ 3 ನಿರ್ದಿಷ್ಟ ಶತ್ರುಗಳು ನಿಮ್ಮ ಇಡೀ ಚಾರಿತ್ರ್ಯವನ್ನು ಧೂಳಿಪಟ ಮಾಡೋದಕ್ಕೆ ಮತ್ತು ನಿಮ್ಮ ಜೀವನವನ್ನು ದುಃಖದ ಕಡಲಿಗೆ ತಳ್ಳೋದಕ್ಕೆ ನಿರಂತರವಾಗಿ ಸಂಚನ ರೂಪಿಸ್ತಾ ಇದ್ದಾರೆ. ನೀವು ದಿನನಿತ್ಯ ರಾತ್ರಿ ಕಷ್ಟಪಟ್ಟು ದುಡಿದ್ರೂ ಕೂಡ ನೆಮ್ಮದಿ ಅನ್ನೋದು ಇಲ್ಲ. ನಿಮ್ಮ ಶತ್ರುಗಳು ಬೇರೆ ಎಲ್ಲೋ ಇಲ್ಲ, ನಿಮ್ಮ ಸುತ್ತಮುತ್ತಲೇ ಇದ್ದಾರೆ. ನೀವು ನಂಬಿದವರೇ ನಿಮ್ಮ ಶತ್ರುಗಳಾಗಿದ್ದಾರೆ. ಅವರು ಅತ್ಯಂತ ಆಪ್ತ ವಲಯದಲ್ಲಿರುವ ಸೋಗಲಾಡಿಗಳು. ಯಾರು ನಿಮ್ಮ ಮುಂದೆ ಅತ್ಯಂತ ವಿಶ್ವಾಸಾರ್ಹ ಮಾತಾಡ್ತಾರೋ, ಮುಖವಾಡ ಧರಿಸಿರ್ತಾರೋ, ಅವರ ನಿಮ್ಮ ಬೆನ್ನಿಗೆ ಚೂರಿಯನ್ನು ಹಾಕ್ತಾ ಇದ್ದಾರೆ. ಅವರು ತಾವಾಗಿಯೇ ಬಂದು ನಿಮ್ಮ ರಹಸ್ಯಗಳನ್ನು ಅರಿತುಕೊಂಡು ನಿಮ್ಮ ದೌರ್ಬಲ್ಯಗಳನ್ನು ಬಳಸಿಕೊಂಡು ನಿಮ್ಮ ಹಾದಿಗೆ ಕಲ್ಲನ್ನು ಹಾಕ್ತಾ ಇರ್ತಾರೆ. ನಿಮ್ಮ ವಿಜಯವನ್ನು ಧೂಳಿಪಟ ಮಾಡೋದಕ್ಕೆ ಸಂಚನ ರೂಪಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಪರಿಹಾರ ಮಂಗಳ ಮತ್ತು ಶನಿ ಗ್ರಹಗಳ ಗೋಚರ ಫಲ. ಇವು ನಿಮ್ಮ ರಾಶಿಯ ಮೇಲೆ ತೀರುವ ಪ್ರಭಾವ ಬೀರೋದ್ರಿಂದ ಮುಂಬರುವ ದಿನಗಳಲ್ಲಿ ನೀವು ಪಶ್ಚಾತ್ತಾಪ ಪಡಬಾರ್ದು. ಅಂದರೆ ಈ ಪರಿಹಾರವನ್ನು ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕು. ಈ ಜಗತ್ತಲ್ಲಿ ಬ್ರಹ್ಮಾಂಡ ನಿಮಗೆ ಕೆಲವು ರಹಸ್ಯ ಸಂಕೇತಗಳನ್ನು ನೀಡೋದಕ್ಕೆ ಹೊರಟಿದೆ. ಮುಂಬರುವ 2 ದಿನಗಳ ಅವಧಿಯಲ್ಲಿ, ವಿಶೇಷವಾಗಿ ಸಂಜೆ ಸಮಯದಲ್ಲಿ ಯಾವುದಾದ್ರೂ ಒಂದು ಹಕ್ಕಿ ನಿಮ್ಮ ಸುತ್ತಮುತ್ತ ಪದೇ ಪದೇ ಕಾಣಿಸಿಕೊಂಡ್ರೆ, ಅಥವಾ ಹಳೆಯದೊಂದು ಮರೆತು ಹೋದ ಹಾಡು ಇದ್ದಕ್ಕಿದ್ದಂತೆ ನಿಮ್ಮ ಕಿವಿಗೆ ಬಿದ್ದರೆ, ಅದನ್ನು ಸಾಧಾರಣ ವಿಷಯ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಅದು ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಮಹಾ ಸೂಚನೆ. ನಿಮ್ಮ ಅರ್ಧಕ್ಕೆ ನಿಂತ ಕಥೆ ನಿಮ್ಮ ಅದೃಷ್ಟದ ಬಾಗಿಲು ತಾನಾಗಿ ತೆರೆಯೋದಕ್ಕೆ ಇವತ್ತು ನಾನು ನಿಮಗೆ 2 ಮಹಾ ಚಮತ್ಕಾರಿ ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ. ಮೊದಲನೇದಾಗಿ, ಗುರುವಾರದ ದಿನ ನೀವು ಸ್ನಾನ ಮಾಡುವ ಒಂದು ಬಕೆಟ್ ನೀರಿಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ, ಆ ನೀರಿನಿಂದ ಸ್ನಾನ ಮಾಡುವಾಗ ಮನಸ್ಸಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಈ ಮಂತ್ರವನ್ನು
ಭಕ್ತಿಯಿಂದ ಜಪಿಸಿ. ಈ ಸರಳ ಉಪಚಾರದಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಅತ್ಯಂತ ಬಲಶಾಲಿಯಾಗ್ತಾನೆ. ಗುರುಬಲ ಆದಾಗ ಸ್ಥಗಿತಗೊಂಡಿರುವ ಪ್ರತಿಯೊಂದು ಕೆಲಸ ಕೂಡ ತಾನಾಗಿಯೇ ಸುಗಮವಾಗಿ ನಡೆಯೋದಕ್ಕೆ ಆರಂಭಿಸುತ್ತೆ. ಸಂಪತ್ತು ನಿಮ್ಮತ್ತ ಆಕರ್ಷಣೆ ಆಗುತ್ತೆ ಮತ್ತು ಅದೃಷ್ಟ ನಿಮ್ಮನ್ನು ಸದಾ ಬೆಂಬಲಿಸುತ್ತೆ. ಇನ್ನು ಎರಡನೇ ಪರಿಹಾರ, ಸೋಮವಾರ ಸಾಯಂಕಾಲ ಟೈಮಲ್ಲಿ ಒಂದು ಶುದ್ಧ ಪ್ಯೂರ್ ಹಸುವಿನ ತುಪ್ಪದ ದೀಪವನ್ನು ಸಿದ್ಧಪಡಿಸಿಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪದೊಂದಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಕೂಡ ಹಾಕಿ ಭೋಲೆನಾಥನ ಸನ್ನಿಧಿಯಲ್ಲಿ ದೀಪ ಹಚ್ಚಿರಿ. ನೋಡಿ ಮ್ಯಾಜಿಕ್ ಯಾವ ಥರ ಇರುತ್ತೆ. ಅಲ್ಲಿನೇ ಕೂತ್ಕೊಂಡ್ಬಿಟ್ಟು ಮಹಾಮೃತ್ಯುಂಜಯ ಮಂತ್ರ ಮಿನಿಮಮ್ 11 ಸಲ ಹೇಳಿ. ಇದರಿಂದ ನಿಮ್ಮ ಮೇಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಶತ್ರುಗಳ ದೃಷ್ಟಿ ಯಾವ ಕೂಡ ಇರೋದಿಲ್ಲ, ದೋಷಗಳು ಇಲ್ಲದೆ ಹೋಗಿ ತಕ್ಷಣವೇ ಭಸ್ಮವಾಗಿ ನಿಮಗೆ ರಕ್ಷಣಾ ಕವಚ ಲಭಿಸುತ್ತೆ. ಪ್ರೀತಿಯ ವೃಶ್ಚಿಕ ರಾಶಿಯ ಬಂಧುಗಳೇ, ಜೀವನದಲ್ಲಿ ಇದ್ದಕ್ಕಿದ್ದಂತೆ ಧನ ಲಾಭವಾಗುವ ಒಂದು ಒಳ್ಳೆ ಟೈಮ್ ಅನ್ನೋದು ನಿಮಗೆ ಬರುತ್ತೆ. ನೀವು ಸಂಪೂರ್ಣ ಭರವಸೆ ಕಳೆದುಕೊಂಡಿದ್ದ ಜಾಗದಿಂದ ನಿಮ್ಮ ನೂತನ ಮಾರ್ಗ ಅನ್ನೋದು ಸೃಷ್ಟಿಯಾಗುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ, ಜೈ ಮಾತಾ ದಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.